ಮೊದಲು ಸಾಬ್ದಾನಿನ ತೊಗೊಂಡಿದ್ದೀನಿ. ಸಾಬ್ದಾನಿನ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳೆಲ್ಲ ತೊಗೋಬೇಕು ಗೈಸ್. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಪ್ರಿಯ ಪರಂ ಯೂಟ್ಯೂಬ್ ಚಾನಲ್. ಗೈಸ್ನ ಇವತ್ತಿನ ಬ್ಲಾಗಲ್ಲಿ ಸಾಬ್ದಾನಿಂದ ಉಪ್ಪಿಟ್ಟು ಮಾಡೋ ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ಗೈಸ್, ಸಬ್ಬಕ್ಕಿ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಪ್ಪ ಅಂತಂದರೆ ನೋಡಿ, ಇಲ್ಲಿ ಒಂದು ಉಳ್ಳಾಗಡ್ಡಿನ ಹೆಚ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ, ಟೊಮೊಟೊ, ಕರಿಬೇವು, ಮೆಣಸಿನ್ಕಾಯಿ, ಮತ್ತು ಇಲ್ಲಿ ಶೇಂಗಾ, ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಮತ್ತು ಇದು ಒಂದು ಸಾಸಿವೆ ಜೀರಿಗೆ ಮತ್ತು ಅರಿಶಿಣ ಪುಡಿ, ಮತ್ತು ಇಲ್ಲಿ ಒಂದು ಪಾವು ಆಗಷ್ಟು ಸಬ್ಬಕ್ಕಿನ ತೊಗೊಂಡಿದ್ದೀನಿ. ಈ ಸಬ್ಬಕ್ಕಿನ ತೊಗೊಂಡ್ಬಿಟ್ಟು ಇವಾಗ ಇಷ್ಟೆಲ್ಲ ಸಾಮಗ್ರಿಗಳಿಂದ ಸಬ್ಬಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲು ಸಬ್ಬಕ್ಕಿನ ಈಗ ನೋಡಿ ಗೈಸ್, ಕೆಲವೊಬ್ಬರೆಲ್ಲ ಉಪವಾಸ ಇರೋ ಟೈಮಿಗೆ ಸಬ್ಬಕ್ಕಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ನಬೇಕು. ಹೆಲ್ತಿಗೆಲ್ಲ ಭಾಳ ಬೆನಿಫಿಟ್ ಇದೆ, ಮತ್ತು ಸಬ್ಬಕ್ಕಿಯಿಂದನೂ ಹೆಲ್ತ್ ಬೆನಿಫಿಟ್ಸ್ನು ಅಷ್ಟೇ ಪ್ರಮಾಣದಲ್ಲಿದೆ. ಇದಂಗೆ ಹೆಲ್ತಿಗೆ ಕೂಡ ಒಳ್ಳೆಯದಿದು ಸಬ್ಬಕ್ಕಿ. ಇವು ಕೆಲವೊಬ್ಬರೆಲ್ಲ ಪಾಯಸ ಮಾಡ್ಕೋತಾರೆ, ಇನ್ನು ಕೆಲವರೆಲ್ಲ ಉಪ್ಪಿಟ್ಟು ಮಾಡ್ಕೋತಾರೆ. ನಾನು ಇವತ್ತಿನ ಬ್ಲಾಗಲ್ಲಿ ಸಬ್ಬಕ್ಕಿಯಿಂದ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ನೋಡಿ. ವಿಡಿಯೋ ಏನಾರ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪ್ರಿಯ ಪರಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ನೋಡೋಣ ಬನ್ನಿ ಇವಾಗ ಸಬ್ಬಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ. ಗೈಸ್ ನೋಡಿ, ನಾವು ಇಲ್ಲೇನು ಸಬ್ಬಕ್ಕಿನ ತೊಗೊಂಡಿದ್ವಲ್ಲ, ಈ ಸಬ್ಬಕ್ಕಿನ 3-4 ಅವರ್ಸ್ ನೀಟಾಗಿ ನೆನೆ ಹಾಕಿಡಬೇಕು. ನೆನೆ ಹಾಕಿಟ್ಟು ಇದನ್ನು ನೀಟಾಗಿ ನಾನು ಆಲ್ರೆಡಿ 3-4 ಅವರಿಂದನೇ ಇದು ನೀಟಾಗಿ ನೆನೆ ಹಾಕಿಟ್ಟಿದ್ದೆ ಸಬ್ಬಕ್ಕಿನ. ಇವಾಗ ಇದೇನು ಸಬ್ಬಕ್ಕಿದೆಯಲ್ಲ, ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಗೈಸ್. ನಿಜವಾಗ್ಲೂ ಇದು ಯಾರೆಲ್ಲ ಶಿವರಾತ್ರಿಲಿ ಮತ್ತು ಒಂದೊತ್ತಾಗಲಿ ಉಪವಾಸ ಆಗಲಿ ಮತ್ತು ಒಪ್ಪತ್ತೆಲ್ಲ ಮಾಡ್ತಿರ್ತಾರಲ್ಲ, ಅಂಥವ್ರಿಗೆ ಇದೆಲ್ಲ ಚಲೋ ಅಂತ ಹೇಳ್ಬೋದು ಗೈಸ್. ಯಾಕಂದರೆ ಜಾಸ್ತಿ ಶಿವರಾತ್ರಿಯಲ್ಲೆಲ್ಲ ಒಂದೊತ್ತಿರ್ತಾರೆ, ನೀರಾರು ಅಂತ ಹೇಳ್ತೀವಿ ನಾವು. ನೀರಾರೆಲ್ಲ ಇರ್ತಾರಲ್ಲ, ಅವರೆಲ್ಲ ಈ ಥರ ಸಬ್ಬಕ್ಕಿನ ಪಾಯಸ ಮಾಡೋದು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಬ್ಬಕ್ಕಿ ಪಾಯಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಇವತ್ತಿನ ಬ್ಲಾಗಲ್ಲಿ ನಾನು ಸಬ್ಬಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ ಗೈಸ್. ಇದನ್ನ ನೀಟಾಗಿ ಇದ್ರ ಮೇಲೆಲ್ಲ ಸ್ವಲ್ಪ ಪುಡಿ ಇರುತ್ತೆ, ಆ ಪುಡಿ ಎಲ್ಲ ನೀಟಾಗಿ ಹೋಗೋ ಗಂಟ ನೀಟಾಗಿ ಕ್ಲೀನ್ ಮಾಡಬೇಕು. ಈ ಥರ ಹಿಂಗೆಲ್ಲ ಕಿವುಚಿ ಕ್ಲೀನ್ ಮಾಡಬೇಕು. ಇಲ್ಲಾಂದರೆ ಅದು ಎಲ್ಲ ಪುಡಿ ಇರುತ್ತಲ್ಲ, ಅದು ಅಷ್ಟೊಂದೇನು ಟೇಸ್ಟ್ ಕೊಡೋಲ್ಲ. ಸೊ ಹಂಗಾಗಿ ನೀಟಾಗಿ ಕ್ಲೀನ್ ಮಾಡಬೇಕು. ನೋಡ್ಬೋದು ನೀವು. ಈ ಥರ 3 to 4 ಅವರ್ಸ್ ಸಬ್ಬಕ್ಕಿನ ನೆನೆಗೆ ಬಿಟ್ಟು ಆಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಗೈಸ್. ಇವಾಗ ನೋಡಿ, ನೀಟಾಗಿ ಕ್ಲೀನ್ ಆಗಿದ್ದಾವೆ. ಇವಾಗ ಸಬ್ಬಕ್ಕಿ ಉಪ್ಪಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಗೈಸ್. ನೋಡಿ, ಮೊದಲು ಒಂದು ಬೌಲ್ನ ಇಟ್ಟಿದ್ದೀನಿ. ಇವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ಜಸ್ಟ್ 1 ಸ್ಪೂನ್ ಆಗೋಷ್ಟು ಎಣ್ಣೆನ ಯೂಸ್ ಮಾಡಿದ್ದೀನಿ. ನೋಡ್ಬೋದು ನೀವು ಸಬ್ಬಕ್ಕಿ ಉಪ್ಪಿಟ್ಟು ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಂತ ನೋಡ್ಬೋದು. ಮತ್ತು ತಿರ್ಗಾ ಇಷ್ಟೇ ಸಾಮಗ್ರಿಗಳೇ ಸಬ್ಬಕ್ಕಿ ಉಪ್ಪಿಟ್ಟನ್ನ ಟೇಸ್ಟಾಗಿ ರುಚಿಯಾಗಿ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಕೆಲವೊಬ್ಬರು ಒಂದೊಂದು ಥರ ಮಾಡ್ತಾರೆ ಗೈಸ್. ಎಲ್ಲರೂ ಒಂದೇ ಥರ ರೆಸಿಪಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದೇ ಥರ ನಾನು ಯಾವ ರೀತಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ನೋಡಿ, ಮೊದಲು ಸಾಸಿವೆ ಜೀರಿಗೆನ ಹಾಕ್ಕೊಂಡಿದ್ದೀನಿ. ನೋಡಿ, ಇವಾಗ ಕರಿಬೇವು ಹಾಕೋಣ. ತಿರ್ಗಾ ಮತ್ತೆ ಉದ್ದಿನಬೇಳೆ ಹಾಕೋಣ. ತಿರ್ಗಾ ಮತ್ತೆ ಶೇಂಗಾ ಹಾಕೋಣ. ಇವಾಗ ಶೇಂಗಾ ಆದಮೇಲೆ ನಾವೇನು ಹೆಚ್ಕೊಂಡಿದ್ವಲ್ಲ ಟೊಮೊಟೊ, ಉಳ್ಳಾಗಡ್ಡಿ, ಮೆಣಸಿನ್ಕಾಯಿನ ಇವಾಗ ಇದು ಹಾಕೊಳ್ಳೋಣ.
ಸೀದಿರುತ್ತೆ. ಸೊ ಲೋ ಫ್ಲೇಮಲ್ಲೇ ಇಡಬೇಕು ಗ್ಯಾಸ್ನ. ಸ್ವಲ್ಪ ಉಳ್ಳಾಗಡ್ಡಿ ಒಂದು 2 ನಿಮಿಷ ಫ್ರೈ ಆದಮೇಲೆ ಟೊಮೊಟೊನ ಹಾಕ್ಕೊಳ್ಳೋಣ. ಇವಾಗ ಮತ್ತು ಟೊಮೊಟೊ ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಸ್ವಲ್ಪ ಇದು ನೀಟಾಗಿ ಫ್ರೈ ಆಗೋದಂತ ಬಿಡಿಸ್ಬೇಕು. ಈ ಸಬ್ಬಕ್ಕಿನ ಏನು ಕುದಿಸೋ ಅವಶ್ಯಕತೆನೇ ಇರಲ್ಲ, ಜಸ್ಟ್ ಇದರೊಳಗಡೆ ಹಾಕ್ಬಿಟ್ಟು ಕಲಿಸೋದು. ನೋಡಿ ಇವಾಗ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಟೊಮೊಟೊ ಆಗಿರ್ಬೋದು ಮತ್ತು ಈರುಳ್ಳಿ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ನೋಡ್ಬೋದು ನೀವು ವಿಡಿಯೋದಲ್ಲಿ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಇವಾಗ ನಾವೇನು ಸಬ್ಬಕ್ಕಿ ತೊಗೊಂಡಿದ್ವಲ್ಲ ಈ ಸಬ್ಬಕ್ಕಿನ ಹಾಕ್ಕೊಳ್ಳೋಣ. ಇದು ಮೊದಲೇ ಸಬ್ಬಕ್ಕಿ ಮಾಡ್ತಾ ಇರಬೇಕಾದ್ರೆ ಸಬ್ಬಕ್ಕಿನ ಮೊದಲೇ ನೆನೆಸಿಡ್ಬೇಕು, ಇಲ್ಲಾಂದರೆ ಫುಲ್ ಬಿರುಸಿರುತ್ತಲ್ಲ. ಸೊ ಹಂಗಾಗಿ ಅವು ನೀಟಾಗಿ ಬೇಯಲ್ಲ ಆಮೇಲೆ. ಸೊ ಹಂಗಾಗಿ ಅದು ಮಾಡೋಕ್ಕಿಂತ ಬಿಫೋರೇ ಮೊದಲು ನೀಟಾಗಿ ನೆನೆಯೋಕೆ ಇಟ್ಟಿರಬೇಕು. ಆಮೇಲೆ ಸಬ್ಬಕ್ಕಿ ಪಾಯಸ ಆಗಿರ್ಬೋದು, ಉಪ್ಪಿಟ್ಟು ಆಗಿರ್ಬೋದು ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇವಾಗ ತಿರ್ಗಾ ನಾವು ಏನು ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ ಮತ್ತು ಟರ್ಮರಿಕ್ ಪೌಡ್ರ್ ತೊಗೊಂಡಿರ್ತೀವಲ್ಲ, ಇವಾಗ ಇದನ್ನು ಮಿಕ್ಸ್ ಮಾಡೋಣ. ಇವಾಗ ಇದು ಸ್ವಲ್ಪ ನೀಟಾಗಿ ಫ್ರೈ ಆಗಲಿ. ಅಂದರೆ ಸಬ್ಬಕ್ಕಿಲಿ ಸ್ವಲ್ಪ ನೀರಿನ ಅಂಶ ಇರುತ್ತಲ್ಲ, ಸೊ ಅದೆಲ್ಲ ಡ್ರೈ ಆಗೋ ಗಂಟ ಬಿಡಬೇಕು. ಪ್ಲೀಸ್ ಪ್ರಿಯ ಪರಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಮತ್ತು ಇದೇ ಥರನೇ ಕುಕ್ಕಿಂಗ್ ವೀಡಿಯೋಸ್ ಆಗಿರ್ಬೋದು, ಡೈಲಿ ವೀಡಿಯೋಸ್ ಆಗಿರ್ಬೋದು, ಆ ಥರ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತಾ ಇರ್ತೀನಿ. ನನ್ನ ವಿಡಿಯೋ ಏನಾರು ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ಲೀಸ್ ನನಗೂ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಇದನ್ನು ಕ್ಲೋಸ್ ಮಾಡೋಣ. ನೋಡ್ಬೋದು ನೀವು ಫೈನಲಾಗಿ ಸಬ್ಬಕ್ಕಿ ಉಪ್ಪಿಟ್ಟು ಈ ರೀತಿ ಬಂದಿದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫೈನಲಾಗಿ ಸಬ್ಬಕ್ಕಿ ಉಪ್ಪಿಟ್ಟು ಈ ರೀತಿ ಬಂದಿದೆ. ಈ ಬ್ಲಾಗ್ ನಿಮ್ಗೆ ಏನಾರು ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಪ್ರಿಯ ಪರಂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಗೈಸ್.